ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಮೊದಲನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಕೈಕಾಲುಗಳು ನಡುಗುತ್ತವೆ? ನಿಮ್ಮ ಆಪ್ಷನ್ಸ್: ವಿಟಮಿನ್ ಡಿ, ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಬಿ12. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಬಿ12. ವಿಟಮಿನ್ ಬಿ12 ಕೊರತೆಯು ನಿಮ್ಮ ನರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಈ ವಿಟಮಿನ್ ಕೊರತೆಯು ನಿಮ್ಮ ಕೈ ಮತ್ತು ಕಾಲುಗಳನ್ನು ನಡುಗಿಸುತ್ತದೆ. ಈ ಕೊರತೆಯಿಂದ ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆಯ ಅನುಭವವಾಗುತ್ತದೆ. ವಿಟಮಿನ್ ಬಿ12ನ ಕೊರತೆಯು ನಿಮ್ಮ ಮೂಳೆಗಳ ಆರೋಗ್ಯವನ್ನು ಹಾನಿಗೊಳಿಸುತ್ತದೆ. ನೀವು ನಡೆಯಲು ಕಷ್ಟಪಡುತ್ತಿದ್ದರೆ ಅಥವಾ ಕೀಲು ನೋವನ್ನು ಎದುರಿಸುತ್ತಿದ್ದರೆ ವಿಟಮಿನ್ ಬಿ12 ಕೊರತೆ ಇರಬಹುದು. ನಿಮ್ಮ ಎರಡನೇ ಪ್ರಶ್ನೆ, ಹೆಚ್ಚುತ್ತಿರುವ ಬಿಸಿಲಿನಿಂದ ಹೃದಯವನ್ನು ರಕ್ಷಿಸಲು ಯಾವ ಪಾನೀಯವನ್ನು ಕುಡಿಯಬೇಕು? ನಿಮ್ಮ ಆಪ್ಷನ್ಸ್: ಎಳನೀರು, ಆಮ್ಲ ಜ್ಯೂಸ್, ಮಜ್ಜಿಗೆ, ಮಡಿಕೆಯ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ, ಆಮ್ಲ ಜ್ಯೂಸ್. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ. ಅವು ಉಪಧಮನಿಗಳಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ದೇಹದಿಂದ ಟಾಕ್ಸಿನ್ ಹೊರಹಾಕುವಲ್ಲಿ ತುಂಬಾ ಸಹಾಯಕಾರಿ. ನೆಲ್ಲಿಕಾಯಿ ಮತ್ತು ಅಲೋವೆರಾ ರಸವು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಮೂರನೇ ಪ್ರಶ್ನೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜನಿಸಿದ್ದು ಯಾವ ವರ್ಷದಲ್ಲಿ? ನಿಮ್ಮ ಆಪ್ಷನ್ಸ್: 1783, 1891, 1798, 1897. ಸರಿಯಾದ ಉತ್ತರ ಆಪ್ಷನ್ ಬಿ, 1891. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೊಹೋನಲ್ಲಿ ಜನಿಸಿದರು. ತಂದೆ ರಾಮ್ಜಿ ಮಲೋಜಿ, ತಾಯಿ ಭೀಮಾಬಾಯಿ. ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಪ್ರಧಾನ ಶಿಲ್ಪಿ, ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ. ಇವರು ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರು. ಅಸ್ಪೃಶ್ಯರ ವಿರುದ್ಧ ತಾರತಮ್ಯವನ್ನು ತೊಡೆದುಹಾಕಲು ಹಾಗೂ ಮಹಿಳೆಯರು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿದವರು. ಅವರ ಜನ್ಮದಿನವನ್ನು ಸಮಾನತೆಯ ದಿನವೆಂದು ಕರೆಯಲಾಗುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಮಹಿಳೆಯರು ಯಾವ ವಿಶೇಷ ಗುಣಗಳಲ್ಲಿ ಪುರುಷರಿಗಿಂತ ಹೆಚ್ಚು ಸಮರ್ಥರು? ನಿಮ್ಮ ಆಪ್ಷನ್ಸ್: ಧೈರ್ಯ, ಬುದ್ಧಿ, ತಾಳ್ಮೆ, ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಧೈರ್ಯಶಾಲಿಗಳು. ಅವರು ಸವಾಲುಗಳನ್ನು ಎದುರಿಸಲು ಮುಂಚೂಣಿಯಲ್ಲಿರುತ್ತಾರೆ. ಮಹಿಳೆಯರು ಪುರುಷರಿಗಿಂತ 4 ಪಟ್ಟು ಹೆಚ್ಚು ಬುದ್ಧಿವಂತರು. ತೀಕ್ಷ್ಣ ಬುದ್ಧಿಯಿಂದ ಸವಾಲುಗಳಿಗೆ ಸುಲಭ ಪರಿಹಾರ ಕಂಡುಕೊಳ್ಳುತ್ತಾರೆ. ಅವರ ತ್ವರಿತ ಯೋಚನೆಯಿಂದ ಸಮಸ್ಯೆಗಳಿಗೆ ಬೇಗ ಪರಿಹಾರ ಕಂಡುಕೊಳ್ಳುತ್ತಾರೆ. ನಿಮ್ಮ ಐದನೇ ಪ್ರಶ್ನೆ, ಮೊದಲ ಮಳೆಗೆ ಮಣ್ಣಿನ ಸುವಾಸನೆ ಬರಲು ಕಾರಣವೇನು? ನಿಮ್ಮ ಆಪ್ಷನ್ಸ್: ರಾಸಾಯನಿಕ, ಬ್ಯಾಕ್ಟೀರಿಯಾ, ಮಣ್ಣಿನ ಗುಣಮಟ್ಟ, ಮಳೆ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಯಾಕ್ಟೀರಿಯಾ. ಮಳೆಯಲ್ಲಿ ನೆನೆದ ಮಣ್ಣಿನಿಂದ ಬರುವ ಪರಿಮಳವನ್ನು ಪೆಟ್ರಿಚೋರ್ ಎಂದು ಕರೆಯಲಾಗುತ್ತದೆ. ಮೊದಲ ಮಳೆ ಹನಿಗಳು ಬಿದ್ದಾಗ ಆಕ್ಟಿನೋಮೊಸೈಟ್ಸ್ ಎಂಬ ಬ್ಯಾಕ್ಟೀರಿಯಾಗಳು ಸಕ್ರಿಯಗೊಳ್ಳುತ್ತವೆ. ಜಿಯೋಸ್ಮೆನ್ ಎಂಬ ರಾಸಾಯನಿಕ ಬಿಡುಗಡೆ ಮಾಡುತ್ತದೆ. ಈ ಪರಿಮಳ ನಿಮ್ಮ ಮೂಗಿಗೆ ತಲುಪಿ ತುಂಬಾ ಶಾಂತ ಎನಿಸುತ್ತದೆ. ನಿಮ್ಮ ಆರನೇ ಪ್ರಶ್ನೆ, ಹೈ ಬಿಪಿ ಸಮಸ್ಯೆ ಇರುವವರು ಯಾವ ಆಹಾರದಿಂದ ದೂರವಿರುವುದು ಆರೋಗ್ಯಕರ? ನಿಮ್ಮ ಆಪ್ಷನ್ಸ್: ಕರಿದ ಆಹಾರ, ಟೀ, ಕಾಫಿ, ಮಾಂಸಾಹಾರ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕರಿದ ಆಹಾರ ಮತ್ತು ಟೀ, ಕಾಫಿಯಿಂದ ದೂರವಿರುವುದು ಬಹಳ ಒಳ್ಳೆಯದು. ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಉಪ್ಪು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಕಾಫಿಯಲ್ಲಿನ ಕೆಫಿನ್ ಪ್ರಮಾಣ ಹೆಚ್ಚಾದರೆ ಬಿಪಿ ಹೆಚ್ಚಾಗುತ್ತದೆ. ನಿಮ್ಮ ಏಳನೇ ಪ್ರಶ್ನೆ, ವಿಶ್ವದ 2ನೇ ಅತಿ ಉದ್ದವಾದ ಗೋಡೆ ಇರುವುದು ಯಾವ ದೇಶದಲ್ಲಿ? ನಿಮ್ಮ ಆಪ್ಷನ್ಸ್: ಚೀನಾ, ಭಾರತ,
ಜಪಾನ್, ಇಟಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ರಾಜಸ್ಥಾನದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಗೋಡೆ ಇದೆ. ಮಹಾರಾಣ ಕುಂಭ ಇದನ್ನು 15ನೇ ಶತಮಾನದಲ್ಲಿ ನಿರ್ಮಿಸಿದ್ದನು. ಇದು ಸದ್ಯಕ್ಕೆ ಕುಂಭಗಡ ಎಂಬ ಕೋಟೆಯಲ್ಲಿ ಇದೆ. ಇದರ ಉದ್ದ ಸರಿಸುಮಾರು 36 ಕಿಲೋಮೀಟರ್. ಚೀನಾ ಗೋಡೆಯ ನಂತರ ಅತಿ ಉದ್ದವಾದ ಗೋಡೆ ಇದೆ. ನಿಮ್ಮ 8ನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲವಂಗದ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಇಮ್ಯುನಿಟಿ ಹೆಚ್ಚಳ, ಸಕ್ಕರೆ ನಿಯಂತ್ರಣ, ಸೋಂಕು ತಡೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲವಂಗದ ನೀರು ರಕ್ತದ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುತ್ತದೆ. ಇದು ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಹಾಗೂ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ತುಂಬಾ ಬಲಪಡಿಸುತ್ತದೆ ಹಾಗೂ ಸೋಂಕು ತಡೆಯಲ್ಲಿ ಬಹಳ ವಿಶೇಷವಾದ ಪಾತ್ರವನ್ನು ನಿರ್ವಹಿಸುತ್ತದೆ. ನಿಮ್ಮ 9ನೇ ಪ್ರಶ್ನೆ, ಪ್ರತಿನಿತ್ಯ ಹಾಲು ಕುಡಿಯುವುದರಿಂದ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಪ್ಷನ್ಸ್: ಹೃದಯಾಘಾತ, ಮಧುಮೇಹ, ಸ್ಥೂಲಕಾಯ, ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ನಿಮ್ಮ ದೇಹದಲ್ಲಿ ಮಜಬೂತಾದ ಮೂಳೆಗಳಿದ್ದರೆ ಹಾಲು ಅಗತ್ಯವಿಲ್ಲ. ಹೆಚ್ಚಿನ ಕೊಬ್ಬಿನ ಹಾಲು ಬೊಜ್ಜು, ಬಿಪಿ, ಹೃದ್ರೋಗಕ್ಕೆ ಕಾರಣವಾಗಬಹುದು. ಇದು IGF ಹಾರ್ಮೋನ್ಗಳನ್ನು ಹೆಚ್ಚಿಸುತ್ತದೆ. ಇದು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ನಿಮ್ಮ 10ನೇ ಪ್ರಶ್ನೆ, ಯಾವ ದೇಶದಲ್ಲಿರುವ ನಗರವನ್ನು ಹುಲಿಗಳ ನಗರ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ನಾರ್ವೆ, ಸ್ವೀಡನ್, ಥೈಲ್ಯಾಂಡ್, ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ. ನಾರ್ವೆಯನ್ನು ಹುಲಿಗಳ ನಗರವೆಂದು ಕರೆಯುತ್ತಾರೆ. ನಾರ್ವೆಯ ರಾಜಧಾನಿ ಓಸ್ಲಾ. ಹುಲಿಯು ಕಾಡು ಮತ್ತು ನಗರ ಜೀವನದ ಸಂಕೇತ. ಓಸ್ಲಾದ ಸೆಂಟ್ರಲ್ ಸ್ಟೇಷನ್ ಬಳಿ ಕಂಚಿನ ಹುಲಿ ಪ್ರತಿಮೆ ಇದೆ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ರಿ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್.